ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬಿಜೆಪಿ ಎಲ್ಲೆಲ್ಲ ಸ್ಟ್ರಾಂಗ್ ಇಲ್ವೋ ಅಲ್ಲಿ ಸ್ಥಳೀಯ ಪಕ್ಷಗಳನ್ನು, ಪ್ರಾದೇಶಿಕ ಪಕ್ಷಗಳನ್ನು ಬಾಚಿಕೊಂಡು ಬುಟ್ಟಿಗೆ ಹಾಕೊಂಡು ಆರಂಭದಲ್ಲಿ ನಾನು ನೀನು ದೋಸ್ತುಗಳು ಬಾ ಹಂಚ್ಕೊಂಡು ತಿನ್ನೋಣ, ನಿನಗೂ ಲಾಭ ನನಗೂ ಲಾಭ ಅಂತ ಹೇಳ್ಕೊಂಡು ಬರ್ತಿರ್ತವೆ. ಆ ನಂತರ ನಿಧಾನವಾಗಿ ಗೆದ್ದಲ ಹುಳುವಿನ ರೀತಿಯಲ್ಲಿ ಆ ಪ್ರಾದೇಶಿಕ ಪಕ್ಷವನ್ನು ಹಂತ ಹಂತವಾಗಿ ತಿಂದು 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 ಕೊನೆಗೆ ಅದನ್ನು ಮುಗಿಸಿ ಬಿಸಾಕ್ಬಿಡುತ್ತೆ. ಅದಕ್ಕೆ ನಿಮಗೆ ಉದಾಹರಣೆಗಳು ಅಂದರೆ, ಮಹಾರಾಷ್ಟ್ರದಲ್ಲಿ ಶಿವಸೇನೆ ಅನ್ನುವಂತಹ ಪಕ್ಷಕ್ಕೆ ಏನು ಗತಿ ಬಂತು, ಬಿ ಆರ್ ಎಸ್ ಅನ್ನುವಂತಹ ಪಕ್ಷಕ್ಕೆ ಏನು ಗತಿ ಬಂತು. ಬಿ ಆರ್ ಎಸ್ ನೇರವಾಗಿ ಅವ್ರ ಜೊತೆ ಮೈತ್ರಿ ಮಾಡಿಕೊಳ್ಳದೆ ಹೋದ್ರು, ಅವರಿಗೆ ಸಪೋರ್ಟ್ ಆಗಿ ನಿಂತಿದ್ರು. ಒಡಿಶಾದಲ್ಲಿ ಬಿ ಜೆ ಡಿಗೆ ಯಾವ ಗತಿ ಬಂತು ಮತ್ತು ಜೆ ಡಿ ಯುಗೆ ಯಾವ ಗತಿ ಬಂದಿದೆ ಬಿಹಾರದಲ್ಲಿ, ಇವೆಲ್ಲವೂ ಸಹ ನಿಮ್ಮ ಮುಂದೆ ಇರುವಂತಹ ಉದಾಹರಣೆಗಳು. ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಬಿಟ್ಟರೆ ಬೇರೆ ರಾಜ್ಯದಲ್ಲಿ ಬಿಜೆಪಿಗೆ ಖಾತೆ ತೆರೆಯೋದು ಸಹ ಪ್ರಾಸದಾಯಕವಾದಂಥದ್ದು. 1 ಸೀಟು 2 ಸೀಟು ಹೀಗೆ ಮುಕ್ಕಿ ಮುಕ್ಕಿ ಏನೋ 3 ಸೀಟ್ 4 ಸೀಟ್ ಪಡ್ಕೊಳ್ಳುತ್ತೆ. ಅದರಲ್ಲೂ ವಿಶೇಷವಾಗಿ ತಮಿಳುನಾಡಿನಲ್ಲಿ ಅದು ದೊಡ್ಡ ಪ್ರಯತ್ನಗಳನ್ನು ಮಾಡಿಯೂ ಸಹ ಏನೂ ಲಾಭ ಆಗ್ತಿಲ್ಲ. ಅದಕ್ಕೆ ಅಣ್ಣಾಮಲೈ ಅನ್ನುವಂತಹ ವ್ಯಕ್ತಿಯನ್ನ, ಒಳ್ಳೆ ಹುದ್ದೆಯಲ್ಲಿದ್ದಂತಹ ಮರ್ಯಾದೆ ಇದ್ದಂತಹ ವ್ಯಕ್ತಿಯನ್ನ ರಾಜೀನಾಮೆ ಕೊಡಿಸಿ ತಮಿಳುನಾಡು ಕರ್ಕೊಂಡೋಗಿ ಅಲ್ಲಿ ಬಿಜೆಪಿ ಅಧ್ಯಕ್ಷ ಮಾಡಿಸಿ, ಕೊನೆಗೆ ಆ ಅಣ್ಣಾಮಲೈ ಎಂತಹ ಬದುಕು ಬಂದ್ಬಿಡ್ತು ಅಂದರೆ ಬೀದಿಯಲ್ಲಿ ನಿಂತ್ಕೊಂಡು ಚಾಟಿ ಬೀಸ್ಕೊಳ್ಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಗೆ ಆ ವ್ಯಕ್ತಿಯನ್ನು ತಳ್ಳಲಾಯಿತು. ಕೊನೆಗೆ ರಾಜ್ಯಾಧ್ಯಕ್ಷ ಸ್ಥಾನದಿಂದಲೂ ಸಹ ಕಿತ್ತು ಬಿಸಾಕಿದ್ದು ಆಯಿತು. ಹಾಗೂ ಈಗ ಏನಾದರೂ ಮಾಡಿ ತಮಿಳುನಾಡಿನಲ್ಲಿ ಮುಂದಿನ ವರ್ಷ ಚುನಾವಣೆ ಇದೆ, ಏನಾದರೂ ಮಾಡಬೇಕು ಅಂತ ನೋಡ್ತಿದ್ದಾಗ ಅವರಿಗೆ ಕಂಡಿದ್ದು ರಜನಿಕಾಂತ್. ಆದರೆ ರಜನಿಕಾಂತ್ಗೆ ಧೈರ್ಯ ಸಾಲಿಲ್ಲ. ಬರ್ತೀನಿ 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 ಅಂತ ಹೇಳಿದ್ದೆ ಹೊರತು ಬರಲೇ ಇಲ್ಲ. ಕೊನೆಗೆ ರಜನಿಕಾಂತಿಂದ ಏನೂ ಆಗಲ್ಲ ಅಂತ ಆಯಿತು. ಇನ್ನು AIADMK ಹೋಗೋಣ ಅಂತಂದರೆ ಅವರು ತಮಿಳು ಐಡೆಂಟಿಟಿ ಬಗ್ಗೆ ತುಂಬ ಸ್ಟ್ರಾಂಗ್ ಆಗಿರ್ತಾರೆ. ಯಾಕಂದರೆ ತಮಿಳು ಐಡೆಂಟಿಟಿ ಬಿಟ್ಟರೆ AIADMKನ ತಮಿಳುನಾಡಿನಲ್ಲಿ ಮೂಸ್ ನೋಡಲ್ಲ, ಆ ಪಕ್ಷ ನಿರ್ನಾಮ ಆಗಿಬಿಡುತ್ತೆ. ಅದರ ಜೊತೆಗೆ AIADMK ಹೇಳ್ತಾ ಇದೆ, ನಮ್ಮ ಜೊತೆ ಮೈತ್ರಿ ಓಕೆ, ಒಂದ್ಸಲ ಮಾಡ್ಕೊಂಡಿದ್ವಿ ಮುರ್ಕೊಂಡಿದ್ವಿ, ಮತ್ತೆ ಬರ್ತೀನಿ ಅಂದರೆ ಬನ್ನಿ, ತೊಂದರೆ ಇಲ್ಲ ಮಾಡ್ಕೊಳ್ಳೋಣ, ಆದರೆ ಅಣ್ಣಾಮಲೈನ ಕಿತ್ತು ಹಾಕಿ ಅಂದರು. ಅವ್ರ ಮಾತು ಕೇಳ್ಕೊಂಡು ಅಣ್ಣಾಮಲೈನ ಕಿತ್ತು ಹಾಕಿದ್ರು ಬಿಜೆಪಿಯವರು. ಆದರೆ ಅಣ್ಣಾಮಲೈನ ಕಿತ್ತು ಹಾಕಿದ ಮೇಲೆ ಇನ್ನೊಂದು ಕಂಡೀಷನ್ ಇಟ್ಟರು. ಏನು? ನಾವು ಮೈತ್ರಿ ಮಾಡ್ಕೊಂಡು ಚುನಾವಣೆಗೆ ಹೋಗೋಣ, ಚುನಾವಣೆಗೆ ಮಾತ್ರ ಮೈತ್ರಿ, ನಾವು ಗೆದ್ದ ನಂತರ ಬಿಜೆಪಿಗೂ AIADMKಗೂ ಸಂಬಂಧ ಇಲ್ಲ, ಸರ್ಕಾರದಲ್ಲಿ ನಿಮ್ಗೆ ಯಾವ ಪೋಸ್ಟು ಕೊಡೋದಿಲ್ಲ, ನಾವು ಇಂಡಿಪೆಂಡೆಂಟ್ ಆಗಿ ಗೌರ್ಮೆಂಟ್ ಮಾಡೋದು, ಬಿಜೆಪಿ ಸೇರ್ಕೊಂಡು ಗೌರ್ಮೆಂಟ್ ಮಾಡಲ್ಲ ಅಂತ ಹೇಳಿದ ತಕ್ಷಣ ಬಿಜೆಪಿಗೆ ಭ್ರಮ ನಿರಸನ ಆಗೋಯ್ತು. ಇನ್ಯಾರಿದ್ದಾರೆ ಅಂತ ನೋಡ್ತಿರ್ಬೇಕಾದ್ರೆ ದಿಢೀರಂತ TVK, ತಮಿಳಗ ವೆಟ್ರಿ ಕಳಗಂ ಅನ್ನುವಂತಹ ಪಕ್ಷವನ್ನ ನಟ ಅಲ್ಲಿನ ಸೂಪರ್ ಸ್ಟಾರ್ ವಿಜಯ್ ಅವರು ಸ್ಥಾಪನೆ ಮಾಡಿದ್ರು. ಸೊ ಅವ್ರಿಗೆ ದಷ್ಟು ಟವಲ್ ಹಾಕುವಂತಹ ಪ್ರಯತ್ನವನ್ನ ಬಿಜೆಪಿ ಮಾಡ್ತು. ಬಟ್ ಅವರು ನಿರಾಕರಿಸಿದ್ರು. ನಾನು ಪಕ್ಕ ದ್ರವಿಡಿಯನ್, ನಿಮ್ಮನ್ನು ವಿರೋಧಿಸ್ತೀನಿ, ಮೊದಲಿಂದ ನಿಮ್ಮ ವಿರೋಧಿನೇ, ಈಗಲೂ ವಿರೋಧಿನೇ, ಮುಂದೆ ವಿರೋಧಿನೇ, ನೋ ಕೋಲಿಷನ್, ನಿಮ್ಮ ಜೊತೆಯಲ್ಲಿ ನಮಗೆ ಮೈತ್ರಿ ಇಲ್ಲ ಅಂತ ಜೋರಾಗಿ ಹೇಳ್ಬಿಟ್ರು. ಸೊ ಕಾಯ್ತಾ ಇದ್ರು, ಏನಾದರೂ ಮಾಡಿ ವಿಜಯ್ನ ಹಾಕ್ಕೊಳ್ಬೇಕು, ED ಬಿಡೋದಾ, CBI ಬಿಡೋದಾ, IT ಬಿಡೋದಾ, ಏನು ಮಾಡೋದ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೇನೆ ಮೊನ್ನೆ ಕರೂರಲ್ಲಿ ಒಂದು ದುರ್ಘಟನೆ ನಡೆದೋಯ್ತು. ವಿಜಯ್ ಕಾರ್ಯಕ್ರಮದಲ್ಲಿ ಕಾಲ್ತುಳಿತ ಆಗಿ 41 ಜನ ಜೀವ ಕಳ್ಕೊಂಡ್ರು. ಈಗ ವಿಜಯ್ಗೆ ದೊಡ್ಡ ಆಪತ್ತು ಎದುರಾಗಿದೆ ತಮಿಳುನಾಡಿನಲ್ಲಿ. ಯಾಕಂದರೆ ವಿಜಯ್ ನಿರ್ಲಕ್ಷ್ಯದಿಂದನೇ ಅದು ಆಗಿದೆ ಅನ್ನುವಂಥದ್ದನ್ನು DMK ದೊಡ್ಡ ಮಟ್ಟದಲ್ಲಿ ಹೇಳ್ಕೊಂಡು ಓಡಾಡ್ತಿದೆ. ಕೆಲವು ಜನರ ಭಾವನೆಗಳು ಅದೇ ರೀತಿ ಬರ್ತಿದೆ. ಯಾಕಂದರೆ ನಿಗದಿತ ಸಮಯಕ್ಕಿಂತ 6-7 ಗಂಟೆಗಳು ತಡವಾಗಿ ವಿಜಯ್ ಅಲ್ಲಿಗೆ ಬಂದಿದ್ದು, ಆ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಒಂದಷ್ಟು ಜನ ಅಲ್ಲಿಂದ ಹೋಗಬೇಕು ಅಂದ್ಕೊಂಡಾಗ ವಿಜಯ್ ಪಕ್ಷದ ಕಾರ್ಯಕರ್ತರು ಇಲ್ಲ ಅಣ್ಣ ಬರ್ತವ್ರೆ, ವೆಯ್ಟ್ ಮಾಡಿ ಅಂತ ಬಲವಂತವಾಗಿ ಇರಿಸ್ಕೊಂಡಿದ್ರು. ಅಲ್ಲಿ ಊಟ ಇರಲಿಲ್ಲ, ನೀರಿರಲಿಲ್ಲ, ನಿತ್ರಾಣ ಆಗ್ತಿದ್ರು ಜನ. ಬಿಸಿಲು, ಊರಿ ಬಿಸಿಲು, ಓಪನ್ ಸ್ಪೇಸು, ಅದು ಗ್ರೌಂಡು ಅಲ್ಲ, ಒಂದು ಶೆಡ್ಡು ಅಲ್ಲ, ಏನೂ ಅಲ್ಲ, ಒಂದು ರೋಡಲ್ಲಿ ಕಾಯ್ತಿದ್ರು ಎಲ್ಲರೂ ಜನ. ಹಾಗಾಗಿ ಸಂಜೆ ಎಲ್ಲ ಸುಸ್ತಾಗಿದ್ರು. ಸಣ್ಣ ತಳ್ಳಾಟ ಶುರು ಆಗಿದ್ದ ತಕ್ಷಣ ಅದು ದೊಡ್ಡ ಮಟ್ಟದಲ್ಲಾಯಿತು. 10,000 ಜನ ಸೇರ್ತಾರೆ ಅನ್ನುವಂತಹ ಅಂದಾಜಿಟ್ಕೊಂಡಿದ್ದಂತಹ ಕಾರ್ಯಕ್ರಮದಲ್ಲಿ 32,000ಕ್ಕಿಂತ ಹೆಚ್ಚು ಜನ ಸೇರಿದ್ರು. ಒಂದು ಗಲ್ಲಿ ರೋಡಲ್ಲಿ ಆ ಕಾರ್ಯಕ್ರಮ ಇತ್ತು. ಕಾಲ್ ತುಳಿತಾಯಿತು, 41 ಜನ ಸತ್ತು ಹೋದ್ರು. ಈಗ ವಿಜಯ್ ಪಕ್ಷದ ಮೇಲೆ ಆರೋಪಗಳು ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ. ಅದರ ಜೊತೆಗೆ ವಿಜಯ್ ಪಕ್ಷದ ಒಂದಷ್ಟು ನಾಯಕರನ್ನ, ಆ ಕರೂರು ಜಿಲ್ಲೆಯ ನಾಯಕರನ್ನ ಬಂಧಿಸಿಯೂ ಕೂಡ ಆಗಿದೆ. ಸೊ ವಿಜಯ್ಗೂ ಆಪತ್ತು ಬರುತ್ತೆ. ಈ ಸನ್ನಿವೇಶವನ್ನು ಹೇಗಾದರೂ ಬಳಸ್ಕೊಳ್ಬೇಕು, ಈ ಮೂಮೆಂಟನ್ನು ಯೂಸ್ ಮಾಡಿಕೊಂಡು ವಿಜಯ್ ಪಕ್ಷವನ್ನು ಬಾಚ್ಕೊಂಡ್ಬಿಡ್ಬೇಕು ಅಂತ ಬಿಜೆಪಿ ಸ್ಕೆಚ್ ಹಾಕೊಂಡಿದೆ. ಅದು ಹೇಗೆ ನೀವು ಅನುಮಾನಿಸ್ತೀರಿ, ಹೇಗೆ ಹೇಳ್ಬಿಡ್ತೀರಿ ಹಂಗೆ ಅಂತಂದರೆ, ಆ ಒಂದು ವಿಜಯ್
ಕಾರ್ಯಕ್ರಮದಲ್ಲಿ ಆದಂತಹ ಕಾಲ್ತುಳಿತದ ಕುರಿತಾಗಿ ಬಿಜೆಪಿ ಕೆಲವು ನಾಯಕರು ಅದಾದ ತಕ್ಷಣನೇ ಒಂದಷ್ಟು ಟ್ವೀಟ್ ಹಾಕಿದ್ರು ವಿಜಯ್ ವಿರುದ್ಧ. ವಿಜಯೇ ಕಾರಣ, ವಿಜಯ್ ಜವಾಬ್ದಾರಿ ಹೊರಬೇಕು, ವಿಜಯ್ ಅಲ್ಲಿಂದ ಕಾಲ್ ಕಿತ್ತು ಓಡಿ ಹೋಗಬಾರ್ದಾಗಿತ್ತು, ಜನ ಸಾಯ್ತಿದ್ರು ತನ್ನ ಕಾರ್ಯಕ್ರಮ ಮುಗಿಸ್ಕೊಂಡು ಓಡಿ ಹೋದ, ಜನ ಸಾಯ್ತಿದ್ರು ಸಹ ಬಿಸ್ಕೆಟ್ ಬಿಸಾಕದಂಗೆ ಜನರಿಗೆ ನೀರು ಬಾಟ್ಲು ಏನೇನೋ ಹಾಕ್ಕೊಂಡಿದ್ರು ಒಂದಷ್ಟು. ಅದೆಲ್ಲವನ್ನೂ ಸಹ ಕೆಲವೇ ಗಂಟೆಗಳಲ್ಲಿ ವಿಜಯ್ ವಿರುದ್ಧ ಬಿಜೆಪಿ ನಾಯಕರು ಹಾಕಿದಂತಹ ಎಲ್ಲ ಟ್ವೀಟ್ಗಳು ಡಿಲೀಟ್ ಮಾಡಿಸಲಾಯಿತು. ಯಾರ ಆಜ್ಞೆಯ ಮೇರೆಗೆ ಗೊತ್ತಿಲ್ಲ. BL ಸಂತೋಷ್ ಲೆಕ್ಕಾಚಾರ ಇದು ಅಂತ ಹೇಳಲಾಗ್ತಿದೆ, ಬಟ್ ಗೊತ್ತಿಲ್ಲ, ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಡಿಲೀಟ್ ಆಗೋದು ಎಲ್ಲ ಟ್ವೀಟ್ಗಳು. ಬಿಜೆಪಿ ಕಡೆಯಿಂದ TVK ವಿಜಯ್ ವಿರುದ್ಧ ಬಂದಂತಹ ಎಲ್ಲ ಟ್ವೀಟ್ಗಳು ಡಿಲೀಟ್ ಆಯಿತು. ಆ ನಂತರ ಬಿಜೆಪಿಯ ತಮಿಳುನಾಡು ಮಾಜಿ ಅಧ್ಯಕ್ಷ ಅಣ್ಣಾಮಲೈ ಮಾತಾಡ್ತಾ ಇಡೀ ದೋಷವನ್ನ, ಎಲ್ಲ ತಪ್ಪುಗಳು ಸಹ ಸರ್ಕಾರದಿಂದನೇ ಆಗಿರೋ, DMK ಸರ್ಕಾರನೇ ಹೊಣೆ, ವಿಜಯ್ಗೂ ಇದಕ್ಕೂ ಸಂಬಂಧನೇ ಇಲ್ಲ, ಪಾಪ ಅವ್ರು ಕೇಳಿದ ಜಾಗದಲ್ಲಿ ಇವ್ರು ಜಾಗ ಕೊಡಲಿಲ್ಲ, ಸರಿಯಾದ ಸೆಕ್ಯೂರಿಟಿ ಕೊಡಲಿಲ್ಲ, ಹಾಗಾಗಿ ಅದಾಯಿತು, ವಿಜಯ್ದು ಏನು ತಪ್ಪಿಲ್ಲ ಅನ್ನುವ ರೀತಿಯಲ್ಲಿ ಅಣ್ಣಾಮಲೈ ಮಾತಾಡ್ಬಿಟ್ರು. ಅಲ್ಲಿಗೆ ಒಂದು ಸ್ಪಷ್ಟತೆಯನ್ನು ನಾವು ಕೊಡ್ಬೋದು, ಅಥವಾ ನಾನು ಮಾಡ್ತಿರೋ ಆಪಾದನೆಗೆ ನೀವು ಅದನ್ನು ಸಾಕ್ಷಿಯಾಗಿ ಪರಿಗಣಿಸ್ಬೋದು. ಒಂದು, ವಿಜಯ್ ವಿರುದ್ಧ ಇದ್ದಂತಹ ಎಲ್ಲ ಟ್ವೀಟ್ಗಳು ಡಿಲೀಟ್ ಆಗಿದ್ದು, ಮತ್ತೆ ಅಣ್ಣಾಮಲೈ ಅಂತವರು ಬಂದುಬಿಟ್ಟು ವಿಜಯ್ದು ತಪ್ಪಿಲ್ಲ, ಇದರಲ್ಲಿ ಬೇರೆ ಯಾರೋ ಸರ್ಕಾರದ ತಪ್ಪಿದೆ, ಇದು ಸರ್ಕಾರ ಸರಿಯಾಗಿ ಅರೇಂಜ್ಮೆಂಟ್ಸ್ ಮಾಡಿರಲಿಲ್ಲ, ಏನೋ ಆರೋಪಗಳನ್ನು ಸರ್ಕಾರದ ಮೇಲೆ ಮಾಡಿರೋದ್ರಿಂದ ಈಗ ಬಿಜೆಪಿ ಪಕ್ಷ TVK ಕಡೆಗೆ ನೋಡ್ತಾ ಇದೆ. ಈಗ ನೀನು ನಮ್ಮ ಜೊತೆ ಬಂದಿಲ್ಲ ಅಂದ್ರೆ DMK ಅವರು ನಿನಗೆ ಜೈಲಿಗೆ ಹಾಕ್ಬಿಡ್ತಾರೆ, ಯೋಚನೆ ಮಾಡು ಅನ್ನುವ ರೀತಿಯಲ್ಲಿ ವಿಜಯ್ಗೆ ಇವ್ರ ಕಡೆಯಿಂದ ಆಫರ್ ಹೋಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಬೇಕಾದರೆ ನೀನು CBIಗೆ ಒತ್ತಾಯ ಮಾಡು, CBI ತನಿಖೆಗೆ ನಾವು ಹೇಗೋ ಒಂದು ರೀತಿಯಲ್ಲಿ ತಗೊಂಡ್ಬಿಡ್ತೀವಿ, CBIಗೆ ಬಂದ್ಮೇಲೆ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ, ವಿ ವಿಲ್ ಸೇಫ್ ಗಾರ್ಡ್ ಯು, ನಿಮ್ಮನ್ನ ರಕ್ಷಣೆ ಮಾಡ್ತೀವಿ, ಬನ್ನಿ ನಮ್ಮ ಪಕ್ಷದ ಜೊತೆಯಲ್ಲಿ ಮೈತ್ರಿ ಮಾಡ್ಕೊಳ್ಳೋಣ ತಮಿಳುನಾಡಲ್ಲಿ ಅಂತ ಕೇಳ್ತಾ ಇದ್ದಾರೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಕೆಲವು ಸುದ್ದಿಗಳಂತೂ, ಕೆಲವು ಮೂಲಗಳಂತೂ ತಮಿಳುನಾಡು ಮಾಧ್ಯಮಗಳು ಹೇಳ್ತಾ ಇರೋದು ಸ್ವತಃ ಅಮಿತ್ ಶಾ ವಿಜಯ್ಗೆ ಕಾಲ್ ಮಾಡಿ ಮಾತಾಡಿದ್ದಾರೆ ಅಂತ, ಬಟ್ ಅದಕ್ಕೂ ಸಹ ಕನ್ಫರ್ಮೇಶನ್ ಇಲ್ಲ. ಯಾಕೆ ಬಿಜೆಪಿ ಈಗ TVK ಜೊತೆ ಹಿಂದೆ ಬಿದ್ದಿದೆ ಅಂದ್ರೆ, ನಾನು ಹೇಳ್ದಂಗೆ AIADMK ಜೊತೆ ಮೈತ್ರಿ ಮಾಡ್ಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಇದ್ರೂ ಸಹ AIADMK ಇವರಿಗೆ ಬೆಲೆ ಕೊಡೋದಕ್ಕೆ ಸಿದ್ಧ ಇಲ್ಲ. ಮೈತ್ರಿ ಬೇಕಾದ್ರೆ ಮಾಡ್ಕೊಳ್ಳೋಣ, ಸರ್ಕಾರ ರಚನೆ ಸಂದರ್ಭದಲ್ಲಿ ನೀವ್ಯಾರೋ ನಾವ್ಯಾರೋ ಅಂತ ಇದೆ. ಹಾಗಿರ್ಬೇಕಾದ್ರೆ ಅವ್ರ ಜೊತೆ ಮೈತ್ರಿ ಮಾಡ್ಕೊಳ್ಳೋದ್ರಲ್ಲಿ ಹೆಚ್ಚು ಅರ್ಥ ಇಲ್ಲ, ಲಾಭ ಇಲ್ಲ. ಇನ್ನು TVK ಎಲ್ಲಿ ಹೋದರೂ ಸಹ ವಿಜಯ್ಗೆ ಅಭಿಮಾನಿಗಳು, ವೋಟರ್ಸು, ಜನ ಅಂತೂ ಸೇರ್ತಿದ್ದಾರೆ, ಅದನ್ನೇ ಬಳಸ್ಕೊಳ್ಬಹುದು, ಅವರ ಪಾಪ್ಯುಲಾರಿಟಿಯನ್ನು ಬಳಸ್ಕೊಳ್ಬಹುದು. ಅವರಿಗಿರುವಂತಹ ಸನ್ನಿವೇಶದಲ್ಲಿ ಈಗ ಅಪಾಯದಲ್ಲಿದ್ದಾರೆ, ಈಗ ನಿಮ್ಮ ಜೊತೆಲಿ ನಾವು ನಿಲ್ತೀವಿ ಅಂತ ಹೇಳಿ ಅವರನ್ನು ಹೇಗಾದ್ರೂ ಬಾಚ್ಕೋಬೇಕು ಅಂತ. ಆದರೆ ಅದೇ ಮೂಲಗಳು ಹೇಳ್ತಾ ಇದೆ TVK ವಿಜಯ್ ಸ್ಪಷ್ಟವಾಗಿ ನಿರಾಕರಿಸಿದಾರಂತೆ, ಯಾವುದೇ ಕಾರಣಕ್ಕೂ ನಾನು BJP ಜೊತೆಯಲ್ಲಾಗಲಿ ಅಥವಾ ಯಾವುದೇ ಪಕ್ಷದ ಜೊತೆಯಲ್ಲಾಗಲಿ ಮೈತ್ರಿ ಮಾಡ್ಕೊಳ್ಳೋದಿಲ್ಲ, ಅದರಲ್ಲೂ BJP ಜೊತೆಯಲ್ಲಿ ಮೈತ್ರಿಯ ಮಾತೇ ಇಲ್ಲ ಅಂತ ಸ್ಪಷ್ಟವಾಗಿ ವಿಜಯ್ ಹೇಳಿರೋದಾಗಿ ಈಗ ನಮಗೆ ಮಾಹಿತಿ ಬರ್ತಾ ಇದೆ. ಮೇ ಬಿ ಇದಾದ ನಂತರ ಇನ್ನು ಮೇಲೆ ವಿಜಯ್ ಮೇಲೆ ದಾಳಿಯನ್ನ BJP ಮಾಡಬಹುದೇನೋ, ಆದರೆ ಇಲ್ಲಿಯವರೆಗೆ ಮಾಡಿದ್ದ ದಾಳಿಗಳನ್ನು ವಾಪಸ್ ತಗೊಂಡಿದೆ, ಅವರ ಬೆಂಬಲಕ್ಕೆ ನಿಂತಿದೆ, ಅವ್ರದ್ದು ತಪ್ಪಿಲ್ಲ ಅಂತ ಹೇಳ್ಕೊಂಡಿದೆ. ಸೊ ಇದಿಷ್ಟು ತಮಿಳುನಾಡಲ್ಲಿ ಕರೂರು ಎಂಬ ಪ್ರದೇಶದಲ್ಲಿ, ಎಂಬ ಜಿಲ್ಲೆಯಲ್ಲಿ ನಡೆದಂತಹ ಕಾಲ್ತುಳಿತ, TVKಯ ವಿಜಯ್ ಅವರ ಒಂದು ಕಾರ್ಯಕ್ರಮದಲ್ಲಿ ನಡೆದಂತಹ ಕಾಲ್ತುಳಿತದ ಹಿನ್ನೆಲೆಯಲ್ಲಿ BJP ಆ TVK ಪಕ್ಷವನ್ನ ಪಾಚಾಕೊಳ್ಳಕ್ಕೆ ನಡೆಸ್ತಾ ಇರುವಂತಹ ಪ್ರಯತ್ನದ ವಿವರಗಳು. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.